ಈಗ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ. ಗೋಲ್ಡ್ ವಂಚನೆ ಕೇಸ್ ಆರೋಪಿ ಶ್ವೇತಾ ಅವರು ಸಮತಾ ಗೌಡಗೂ ಆಪ್ತೇನಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಪವಿತ್ರ ಗೌಡ ಆಪ್ತೆ ಸಮತಾ ಮತ್ತು ಗೋಲ್ಡ್ ವಂಚನೆ ಶ್ವೇತಾ ನಡುವೆ ಲಿಂಕ್ ಏನಾದ್ರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಮತಾ ಜೈಲು ಭೇಟಿ ಸಂದರ್ಭದಲ್ಲಿ ಮುಖಾಮುಖಿಯಾದ್ರ ಶ್ವೇತಾ ಗೌಡ ಅನ್ನುವಂಥದ್ದು. ಪರಪ್ಪನ ಅಗ್ರಹಾರ ವಿಸಿಟ್ ನಲ್ಲಿ ಸಮತಾ ಮತ್ತು ಶ್ವೇತಾ ನಡುವೆ ನಡೆದಿದ್ದೇನು ಅನ್ನುವಂತಹ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಪವಿತ್ರ ಗೌಡ ಆಪ್ತೆ ಸಮತಾ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಒಂದು ಪ್ರಶ್ನೆ ಎದುರಾಗಿರುವಂತದ್ದು. ಪವಿತ್ರ ಗೌಡ ಆಪ್ತೆ ಆಗಿರುವಂತಹ ಸಮತಾ ಗೌಡ ಮತ್ತು ಪವಿತ್ರ ಗೌಡ ಇಬ್ಬರ ನಡುವೆ ಒಂದು ರೀತಿಯ ಬಾಂಧವ್ಯ ಇದೆಯಾ, ಫ್ರೆಂಡ್ಶಿಪ್ ಇದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಮತಾ ಜೈಲು ಭೇಟಿಯ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆ ಎದುರಾಗಿರುವಂತದ್ದು. ಜೊತೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಪವಿತ್ರ ಗೌಡ ಆಪ್ತೆ ಸಮತಾ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಎದುರಾಗಿದೆ. ಇದು ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ಳೋದಕ್ಕೆ ದಾರಿಯನ್ನ ಕೊಡ್ತಾ ಇದೆ. ಗೋಲ್ಡ್ ವಂಚನೆ ಕೇಸ್ನಲ್ಲಿ ಆರೋಪಿ ಶ್ವೇತಾ ಅವರು ಈಗ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ನಂದೇನು ತಪ್ಪಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ಆದ್ರೆ ನಾನಾ ಆಂಗಲ್ ಇಂದ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಓಕೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಸಮತಾ ಜೊತೆ ಹೋಗ್ತಾ ಇರ್ತಕ್ಕಂಥದ್ದು ಪವಿತ್ರ ಗೌಡ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಸಮತಾಗೆ ಪರಿಚಯನ ಪವಿತ್ರ ಗೌಡ ಹೇಗೆ ಪರಿಚಯ, ಏನು ಎತ್ತ, ಸಮತಾ ಅವರೇ ಹೇಳ್ತಾರೆ ಏನಿದು ಏನು ಕತೆ ಅಂತ. ಒಟ್ಟಿನಲ್ಲಿ ಚಿತ್ರದಲ್ಲಿ ದೃಶ್ಯದಲ್ಲಂತೂ ಕಾಣಿಸ್ಕೊಂಡಿದ್ದಾರೆ. ಹಾಗಾಗಿ ಕಂಡ ತಕ್ಷಣ ಏನು ಹೇಳೋಕ್ಕಾಗಲ್ಲ. ಆದರೆ ಏನು ಅವರಿಬ್ಬರ ನಡುವಿನ ಸ್ನೇಹ ಏನು, ಎಷ್ಟು ವರ್ಷಗಳಿಂದ ಫ್ರೆಂಡ್ಸೇ ಹೌದಾ ಅಲ್ವಾ, ಇದೆಲ್ಲ ವಿಚಾರವನ್ನು ಸಮತಾ ಅವರೇ ಹೇಳ್ತಾರೆ. ಒಟ್ಟಿನಲ್ಲಿ ಶ್ವೇತಾ ಗೌಡ ಅವರ ಹೆಸರೇನು ಕೇಳಿ ಬರ್ತಾ ಇದೆ. ಚಿನ್ನ ವಂಚನೆಯ ಕೇಸ್ನಲ್ಲಿ ಶ್ವೇತಾ ಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಅವರೀಗ ಸಮತಾ ಅವ್ರ ಜೊತೆ ಜೈಲಿನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಗಳನ್ನ ನೋಡೋದಕ್ಕೆ ಹೋಗ್ತಾ ಇರೋಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸಮತಾ ರಿಪಬ್ಲಿಕ್ನಲ್ಲಿ ಮಾತನಾಡ್ತಾರೆ, ಹೇಗೆ ಪರಿಚಯ ಏನು ಎತ್ತ ಅಂತ ಹೇಳ್ತಾರೆ. ಪವಿತ್ರ ಗೌಡ ಅವರ ಗೆಳತಿ ಸಮತಾ. ಹಾಗಾದರೆ ಸಮತಾ ಮತ್ತು ಶ್ವೇತಾ ನಡುವೆ ಸ್ನೇಹ ಇತ್ತಾ, ಏನು ನಡೀತು? ಈ ಶ್ವೇತಾ ಗೌಡ ಪರಪ್ಪನ ಅಗ್ರಹಾರ ವಿಸಿಟ್ ಮಾಡುವಾಗ ಸಮತಾ ಅವ್ರ ಜೊತೆ ಮಾತನಾಡಿದ್ರ, ಏನೆಲ್ಲ ಮಾತನಾಡಿದ್ರು, ಅವರಿಬ್ಬರ ನಡುವಿನ ಈಕ್ವೇಷನ್ ಏನು? ಈ ಇಡೀ ಪ್ರಕರಣ ವೀಕ್ಷಕರೇ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಸುಮಾರು 8 kg ಚಿನ್ನ ವಂಚನೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ. ಚಂದ್ರ ಲೇಔಟ್ನ ವನಿತಾ ಅನ್ನುವಂಥವರು ದೂರು ಕೊಟ್ಟಿದ್ದಾರೆ. ಹಾಗಾಗಿ ಅವರ ಅಂಗಡಿಯಿಂದ ಸುಮಾರು 8 kg ಚಿನ್ನ ದುಡ್ಡು ಕೊಡ್ತೀನಿ ಅಂತ ಹೇಳಿ ತೊಗೊಂಡೋಗಿದ್ದಾರೆ. ದುಡ್ಡು ಕೊಟ್ಟಿಲ್ಲ, ಚಿನ್ನವನ್ನು ವಾಪಸ್ ಕೊಟ್ಟಿಲ್ಲ, 1 ತಿಂಗಳಾಯಿತು ನಾನು ಕೇಳ್ತಾ ಅನ್ನೋದು ವನಿತಾ ಐತಾಳ್ ಮಾಡಿರ್ತಕ್ಕಂಥ ಆರೋಪ. ಈ ಒಂದು ಆರೋಪದಲ್ಲಿ ಶ್ವೇತಾ ಗೌಡ ಅವರ ಹೆಸರು ಕೇಳಿಬಂದಿದೆ. ಶ್ವೇತಾ ಗೌಡ ಅಷ್ಟೇ ಅಲ್ಲ, ಅವ್ರ ಜೊತೆ ನಟ ಧರ್ಮ ಅವರ ಹೆಸರು ಕೂಡ ಕೇಳಿಬಂದಿದೆ. ತಾನು DK ಸುರೇಶ್ ತಂಗಿ ಅಂತ ಹೇಳಿಕೊಂಡು ಪರಿಚಯ ಮಾಡಿಕೊಂಡು ಧರ್ಮ ಅವರು ಎಲ್ಲೋ ಒಂದು ಕಡೆ DK ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ರು ಅನ್ನೋ ಆರೋಪ ಕೂಡ ಕೇಳಿಬಂತು. ಹಾಗೆ ಪರಿಚಯ ಮಾಡಿಕೊಂಡು ತನ್ಮೂಲಕ ಆಪ್ತರಾಗಿ ವನಿತಾ ಅವರ ಕಡೆಯಿಂದ ಚಿನ್ನ ಎತ್ಕೊಂಡು ಹೋಗಿದ್ದಾರೆ. ಇನ್ನು ಅದಕ್ಕೆ ಚಿನ್ನವನ್ನಾಗಲಿ ಅಥವಾ ದುಡ್ಡನ್ನಾಗಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ವನಿತಾ ಐತಾಳ್ ಮಾಡ್ತಾ ಇರುವಂಥ ಆರೋಪ. ಈ ಶ್ವೇತಾ ಗೌಡ ವರ್ತೂರ್ ಪ್ರಕಾಶ್ ಅವ್ರಿಗೂ ಪರಿಚಯ ಅಂತ ಹೇಳಲಾಗ್ತಾ ಇದೆ, ಅವರ ಸ್ನೇಹಿತೆ ಅಂತ ಹೇಳಲಾಗ್ತಾ ಇದೆ. ಇದೇ ಶ್ವೇತಾ ಗೌಡ ಈಗ ಪವಿತ್ರ ಗೌಡ, ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪವಿತ್ರ ಗೌಡ ಏನು ಪರಪ್ಪನ ಅಗ್ರಹಾರದಲ್ಲಿದ್ದರು, ಅವರ ಆಪ್ತೆ ಸಮತಾ ಅವರ ಜೊತೆಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾ ಇರುವಂಥ ದೃಶ್ಯನ ನೋಡ್ತಾ ಇದ್ದೀರಾ. ಸೊ ಸಮತಾ ಅವ್ರಿಗೂ ಶ್ವೇತಾ ಅವ್ರಿಗೂ ಹಾಗಾದರೆ ಎಷ್ಟು ವರ್ಷದಿಂದ ಪರಿಚಯ, ಅಥವಾ ಅಲ್ಲಿ ಬಂದಾಗ ಮುಖಾಮುಖಿಯಾಗಿದ್ದ, ಏನಿದು? ಈ ವಿಚಾರಗಳು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮತಾ ಮಾತನಾಡ್ತಾರೆ ಬಂದು. ಏನಿದು, ಹೇಗೆ ಪರಿಚಯ, ಅವ್ರಿಗೆ ಪರಿಚಯನಾ, ಫ್ರೆಂಡ್ಸಾ, ಏನಿದು? ಶ್ವೇತಾ ಗೌಡ ಅವರ ಬಗ್ಗೆ
ಸಮತಾ ಅವ್ರಿಗೆ ಏನು ಗೊತ್ತು? ರೈಟ್, ಸಮತಾ ಅವ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಲೆಟ್ಸ್ ಗೆಟ್ ಕನೆಕ್ಟೆಡ್ ಟು ಹರ್. ನಮಸ್ಕಾರ ಸಮತಾ ಅವರೇ. ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಸಮತಾ ಅವರೇ? ರೈಟ್, ಅವ್ರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ವಾಪಸ್ ಬರೋಣ, ನಾವು ಅವ್ರನ್ನ ಮಾತನಾಡ್ಸೋಣ. ಒಟ್ಟಿನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಹೋಗುವಾಗ ಸಮತಾ ಅವ್ರ ಜೊತೆ ಈ ಶ್ವೇತಾ ಗೌಡ ಇದ್ರು ಅಂತ ಹೇಳುವಂಥದ್ದು. ಏನು ಎತ್ತ ಇವ್ರ ಕತೆ, ಏನು ಪರಿಚಯ ಇದೆಯಾ ಅಥವಾ ಹೇಗೆ ಫ್ರೆಂಡ್ಸಾ, ಏನು ಎತ್ತ, ಇದೆಲ್ಲವನ್ನು ಸಮತಾ ಅವರೇ ಹೇಳ್ತಾರೆ. ಸೊ ಶ್ವೇತಾ ಅವರ ವಿರುದ್ಧ ಈಗ ಶ್ವೇತಾ ಗೌಡ ಅವರ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿಬಂದಿದೆ. ಪೊಲೀಸರು ಅವರನ್ನು ತನಿಖೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಬಾಲ್ಯದ ಕಥೆನ ಕೂಡ ಹೇಳ್ಕೊಂಡಿದ್ದಾರೆ ಪೊಲೀಸರ ಎದುರು. ಬಹಳ ಕಷ್ಟಪಟ್ಟು ಬಂದೆ ಅಂತ, ಅವರ ಜೀವನದಲ್ಲಿ ಅತ್ಯಂತ ದುರ್ಘಟನೆಗಳು ನಡೆದವು ಅಂತ ಕಣ್ಣೀರ ಕಥೆಯನ್ನು ಪೊಲೀಸರ ಎದುರು ಹೇಳ್ಕೊಂಡಿದ್ದಾರೆ. ಎನಿವೆ, ಅವರು ಯಾವ ರೀತಿ ವಂಚನೆ ಮಾಡಿದ್ದಾರೆ ಇಲ್ಲ ಇದೆಲ್ಲವೂ ಕೂಡ ಪೊಲೀಸ್ ತನಿಖೆಯ ಮುಖಾಂತರವಷ್ಟೇ ಗೊತ್ತಾಗಬೇಕಾಗತ್ತೆ. ಒಟ್ಟಿನಲ್ಲಿ ಈ ಹೈ ಲೈಫ್ ಜನಗಳು ಅಂತ ಹೇಳುವ ಕೆಲವರು ಈ ರೀತಿ ಯಾಕೆ ಮಾಡ್ತಾರೆ, ವಂಚನೆಯ ಜಾಲದಲ್ಲಿ ಯಾಕೆ ಸಿಕ್ಕಾಕ್ಕೋತಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಕಾನೂನಿನ ಭಯ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಅಥವಾ ಇವರೆಲ್ಲ ಎಜುಕೇಟೆಡ್ಸು, ಗೊತ್ತಾಗೋದಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಎನಿವೆ, ಈ ಶ್ವೇತಾ ಗೌಡ ಇನ್ನೂ ಯಾರ್ಯಾರಿಗೆ ಪರಿಚಯ, ಏನು ಇವರ ಹಿನ್ನೆಲೆ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸುಮಾರು 8 kg, 1-2 ಗ್ರಾಮ್ ಅಲ್ಲ ವೀಕ್ಷಕರೇ, ಸುಮಾರು 8 kg ಅಷ್ಟು ಚಿನ್ನವನ್ನು ತಗೊಂಡು ಹೋಗಿರುವಂಥ ಒಂದು ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಓಕೆ, ಸಮತಾ ಅವ್ರು ನಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಮತಾ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಹೇಳಿ. ಓಕೆ, ಸಮತಾ ಅವರೇ, ಈ ಶ್ವೇತಾ ಗೌಡ ಅವ್ರ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ನಿಮ್ಮ ಜೊತೆ ಬರ್ತಾ ಇದ್ದಾರೆ ಆ ಪರಪ್ಪನ ಅಗ್ರಹಾರ ವಿಸಿಟ್ ಮಾಡಿದಾಗ. ಹೇಗೆ ಪರಿಚಯ ನಿಮ್ಗೆ? ಮೇಡಮ್, ನನಗೆ ಅವ್ರು ಯಾವತ್ತೂ ಪರಿಚಯ ಇಲ್ಲ. ಓಕೆ, ಅಲ್ಲಿ ಹೋದಾಗ ತಾನಾಗಿ ಅವರೇ ಬಂದು ಮಾತಾಡಿದ್ರು. ಓಕೆ, ಮಾತಾಡಿ ನೀವು ಪವಿತ್ರ ಗೌಡ ಫ್ರೆಂಡ್ ಅಲ್ವಾ ಅಂತ ಕೇಳಿದ್ರು. ಹೌದಮ್ಮ ಅಂತ ಹೇಳಿದೆ. ಓಕೆ, ನಿಮ್ದು ರೀಲ್ಸ್ ಎಲ್ಲ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅಕ್ಕ ನಾನ್ ಶ್ವೇತಾ ಅಂತ ನನ್ನ ಹೆಸರು ಅಂತ ಮಾತಾಡಿದ್ರು. ಹಾ, ನಂಗೆ ಅಲ್ಲಿ ತನಕ ಆಕೆ ಯಾರು ಏನು ಗೊತ್ತಿಲ್ಲ, ಅಲ್ಲೇ ಮಾತಾಡಿದ್ದು. ಅಂಡ್ ನನ್ ಜೊತೆ ಅವರು ನಡ್ಕೊಂಡ್ ಬರ್ತಾ ಇದಾರೆ, ನೀವು ಗಮನಿಸಬಹುದು. ನಾನ್ ಸ್ವಲ್ಪ ದೂರ ನಡ್ಕೊಂಡ್ ಬರ್ತಾ ಇರ್ತೀನಿ, ಅವರೇ ಕೈ ಹಿಡ್ದು ಹತ್ರ ಕರೀತಾರೆ, ಹೇಳ್ಕೊತಾರೆ. ಓಕೆ, ಸಮತಾ ಅವ್ರೆ, ಅಲ್ಲಿ ಯಾರು ನೋಡಕ್ ಬಂದಿದ್ರಂತೆ ಇವರು? ಹೌ ಡಿಡ್ ಶಿ ಗೆಟ್ ಕನೆಕ್ಟೆಡ್ ಟು ಯು? ಅಲ್ಲಿ ಹಲೋ, ಅಲ್ಲಿ ಯಾರನ್ನ ನೋಡಕ್ಕೆ ಬಂದಿದ್ರಂತೆ ಇವರು? ನಿಮ್ಗೆ ಹೇಗೆ ಮೇಡಮ್, ಅವರು ವಿನಯ್ ಅವ್ರಿಗೆ ನೋಡಕ್ ಬಂದಿದ್ರಂತೆ. ಓಕೆ, ಬಟ್ ಆಮೇಲೆ ಗೊತ್ತಾಯ್ತು ವಿನಯ್ ಅವ್ರಿಗೂ ಅವ್ರ ಪರಿಚಯ ಇಲ್ಲ ಅನ್ನೋದು ಗೊತ್ತಾಯ್ತು. ವಿನಯ್ ಅವ್ರ ಕಾಮನ್ ಫ್ರೆಂಡ್ಸ್ ಜೊತೆ ಬಂದಿದ್ರು ಅನ್ನೋದು ಗೊತ್ತಾಯ್ತು ವಿಷಯ ನನಗೆ ಆಮೇಲೆ. ಯಾಕೆ ಇಂಥ ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಇಂಥ ಸಂಕಷ್ಟದ ಕ್ಷಣಗಳಲ್ಲಿ ಆಪ್ತರು ಮಾತ್ರ ಬರ್ತಾರೆ ನೋಡಕ್ಕೆ? ಯಾಕಂದ್ರೆ ಯಾರಿಗಂದ್ರೆ ಅವ್ರಿಗೆ ಅಲ್ಲಿ ಪರ್ಮಿಷನ್ ಇರಲ್ಲ, ಜಾಸ್ತಿ ಜನನು ಬರಕ್ಕಾಗಲ್ಲ. ಅದ್ ಹೆಂಗೆ ಇವರು ಯಾರೋ